ಕಾಫಿನಾಡು ಚಿಕ್ಕಮಗಳೂರಿನ ಇನಾಂ ದತ್ತಾತ್ರೇಯ ಪೀಠ ಪ್ರಮುಖ ವಿವಾದಿತ ಕೇಂದ್ರವಾಗಿದೆ. 4-5 ದಶಕದಿಂದ ಹಿನ್ನೆಲೆ ಇದೆ. ಇದೀಗ ಮತ್ತೆ ಶ್ರೀರಾಮ ಸೇನೆಯ ದತ್ತಮಾಲಾ ಅಭಿಯಾನ ನವೆಂಬರ್ 4ರಿಂದ ಪ್ರಾರಂಭವಾಗಿ ನವೆಂಬರ್ 10ರವರೆಗೆ ನಡೆಯಲಿದೆ. ಈ ವರ್ಷ ಶ್ರೀರಾಮ ಸೇನೆಯ ಅಭಿಯಾನದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ, ಎಂಎಲ್ಸಿ ಸಿಟಿ ರವಿ, ಹೈದರಾಬಾದ್ನ ಮಾಧವಿ ಲತಾ ಭಾಗಿಯಾಗುವ ನಿರೀಕ್ಷೆ ಇದೆ. ಶ್ರೀರಾಮ ಸೇನೆಯ ದತ್ತಮಾಲಾ ಅಭಿಯಾನದಲ್ಲಿ ಬಿಜೆಪಿಗರು ಭಾಗಿಯಾಗದೆ 20 ವರ್ಷ ಆಗಿದೆ. ಈಗ ಈ ಅಭಿಯಾನದಲ್ಲಿ ಭಾಗಿಯಾಗ್ತಿರುವುದು ಚುನಾವಣೆಯ ಫಲಿತಾಂಶದ ಕಾರಣಕ್ಕ ಎನ್ನುವ ಪ್ರಶ್ನೆ ಮೂಡಿದೆ. ನಡೆಯುವಂತ ಪ್ರತಿ ವರ್ಷದ ದತ್ತಮಾಲೆ ಅಭಿಯಾನ 21ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ನವೆಂಬರ್ 4ನೇ ತಾರೀಕಿಗೆ ದತ್ತಮಾಲೆಯನ್ನ ಧಾರಣೆ ಮಾಡುವುದರಿಂದ ಮುಖಾಂತರವಾಗಿ ಈ ಅಭಿಯಾನಕ್ಕೆ ಚಾಲನೆ ಸಿಗ್ತಾ ಇದೆ. ನವೆಂಬರ್ 10ನೇ ತಾರೀಕಿಗೆ ದತ್ತಪೀಠಕ್ಕೆ ಹೋಗುವಂತದ್ದು. ಅವತ್ತಿನ ದಿವಸ ಚಿಕ್ಕಮಗಳೂರಿನಲ್ಲಿ ಧರ್ಮಸಭೆ ಆಗುತ್ತೆ.